ಆತ್ಮೀಯ F16 ನ್ಯೂಸ್ದ ವೀಕ್ಷಕರು, ನಾನು ನಿಮ್ಮ ಎಂ.ಐ.ಕು ಮಲ್ಲಪ್ಪ ಜೋತಾರ. ದೌರ್ಜನ್ಯ ಶಬ್ದಕ್ಕೆ ಇದು ಸರ್, ಮಹಿಳಾ ದೌರ್ಜನ್ಯ ಎದುರಿಗೆ ಬಂದಿರ್ತದ, ದಲಿತ ದೌರ್ಜನ್ಯ ಎದುರಿಗೆ ಬಂದಿರ್ತದ, ಶೋಷಿತರ ದಮನ ಎದುರಿಗೆ ಬಂದಿರ್ತದ. ಇಲ್ಲಿ ವಿಶೇಷವಾಗಿ ಮಹಿಳಾ ದೌರ್ಜನ್ಯ ಇತಿಹಾಸದ ಆಗಿರ್ಬೋದು, ಇವತ್ತು ಆಗಿರ್ಬೋದು. ನಮ್ಮ ವ್ಯವಸ್ಥೆ ಪುರುಷ ಪ್ರಧಾನ. ಇವತ್ತು ಪುರುಷರು ಆರೋಪ ಮಾಡ್ತಾರೆ, ಇಲ್ಲ ಹೆಣ್ಮಕ್ಳು ಶೋಷಣೆ ಆಗ್ತಾ ಇದ್ದಾರೆ ಅಂತ. ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಏನಪ್ಪ ಅಂತ ಹೆಣ್ಮಕ್ಳು ಈ ಶೋಷಣೆಯನ್ನ ಅದಕ್ಕೆ ಒಗ್ಕೊಂಡು ಹೋಗುವಂಥವ್ರು ಇರಲಿಕ್ಕಿಲ್ಲ, ಅವರು ಪ್ರತಿಭಟನೆ ಮಾಡುವಂಥವ್ರು ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಧಾರೆಗಳು ಇರ್ಬೋದು. ಆದ್ರೆ ಪ್ರಮಾಣ ಬಹಳ ಕಡಿಮೆ. ಯಾಕಂದ್ರೆ ಅದು ಇರುವಂತ ನಡೀತದ, ಈ ಬದುಕಿನಲ್ಲಿ ಏನೇನೋ ನಡೀತದ, ಆದ್ರ ಪ್ರಮಾಣ ಬಹಳ ಬಹಳ ಕಡಿಮೆ ಅಂದಾಗ ಅದು ದೌರ್ಜನ್ಯ ಅಂತ ದೊಡ್ಡ ಶಬ್ದ ತಗೊಳ್ಳಿಕ್ಕೆ ಆಗುದಿಲ್ಲ. ಆದೋ ಪರವಾಗಿ ಮಾತ್ರ ನಾವು ದಯಾ ಪರವಾಗಿ ಇರಬೇಕು, ಆಮೇಲೆ ಬೇರೆ. ಬಟ್ ಇಲ್ಲಿ ಮಹಿಳೆಯರ ಮಾತ್ರ ದೌರ್ಜನ್ಯ ಮ್ಯಾಲ್ ಮೇಲೆ ಹಿಡಿದು ನಾವು ನೋಡ್ತಾ ಇರ್ತೀವಿ. ಈ 2021ರಿಂದ ಈ 2024ವರೆಗೆ ಹೆಚ್ಚು ಕಡಿಮೆ ಮಹಿಳೆಯರ ಮೇಲೆ 8,569 ದೌರ್ಜನ್ಯ ನಡೆದಿದ್ದಾವೆ ಅಂತ ಹೇಳ್ತಾರೆ. 8,569 ಮಹಿಳಾ ಆಯೋಗ ರಿಪೋರ್ಟ್ ಅನ್ನು ಕೊಟ್ಟದ. ಈಗಾಗಲೇ ಯಾರಿಂದ ಆಗ್ತದ ಈ ಒಂದು ದೌರ್ಜನ್ಯ ಅಂಶ ಮಾಡಿದಾಗ ಅದಕ್ಕೆ ಸಮಾಜ ಸಂಘ ಅನೇಕ ವಿಷಯಗಳು ಕೌಟುಂಬಿಕ ದೌರ್ಜನ್ಯ ಮೊದಲು ಬಂದ್ಬಿಡೋದು. ಕುಟುಂಬದಾಗ ಅತ್ತಿ ಮಾವ ಗಂಡ ಅಥವಾ ಮನೆಯಲ್ಲಿ ಇದ್ದಂತ ಕೌಟುಂಬಿಕ ದೌರ್ಜನ್ಯ ಸ್ಟಾರ್ಟ್ ಆಗ್ತದೆ ಅಂತ ಮನೆಯೇ ಮೊದಲು ಪಾಠಶಾಲೆ ಇದ್ದಂಗ ಮನೆಯೇ ಹೆಣ್ಮಕ್ಳಿಗೆ ಮೊದಲು ದೌರ್ಜನ್ಯದ ಒಂದು ಕೇಂದ್ರಗಳು. ತವ್ರ ಮನೆಗೆ ದೌರ್ಜನ್ಯದಿಂದ ಹೆಣ್ಮಕ್ಳು ನಾವು ಕೇಳಿದ್ವಿಲ್ಲ ಅಂತಲ್ಲ. ಅಪ್ಪ ಸರಿಯಾಗಿ ನೋಡ್ಲಾರ್ದು, ಬೆಳೆಸಲಾರ್ದು, ಗಂಡ ಮಗ ಕೊಡ್ತಿದ್ದ ಪ್ರಿಫರೆನ್ಸು ಹೆಣ್ಮಕ್ಳು ಕೊಡದೇ ಇರುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಆದರೂ ಒಂದಿಷ್ಟು ಗಂಡನ ಮನೆಯಲ್ಲಿ ಆಗುವಷ್ಟು ದೌರ್ಜನ್ಯ ತವ್ರ ಮನೆಯಲ್ಲಿ ಆಗ್ಲಿಕ್ಕಿಲ್ಲ ಅಂತ ಒಂದು ಗುಂಬಿಗೆ ಅಷ್ಟ ಆಗಲಿ. ಬಟ್ಟ ಇಲ್ಲೇನಪ್ಪ ಅಂತ ಹೇಳಿ ಸಾಧ್ಯ ಆಗ್ಬೋದು ಅಂತಾರೆ. ಅದೇ ಕಾಲಕ್ಕೆ ವರದಕ್ಷಿಣೆ ತಿಳ್ಕೊಳ್ಳ ಇವತ್ತು ಕಡಿಮೆ ಆಗಿರ್ಬೇಕು ಅಂತ ನಾವು ಎಷ್ಟೋ ಸಲ ಅಂದಾಜು ಮಾಡಿರ್ತೀವಿ. ಇಲ್ಲಪ್ಪ ಇವತ್ತು ಹೆಣ್ಮಕ್ಳು ಸಿಗೋರು ಮದುವೆ ಹೋಗುವಾಗ ಕಡಿಮೆ ಆಗಿರ್ಬೋದು, ಆದ್ರೂ ಇನ್ನೂ ಕಡಿಮೆ ಆಗಿಲ್ಲ ಅಂತ ನಮ್ಮ ವರದಿ ಮಹಿಳಾ ಒಂದು ಆಯೋಗದ ವರದಿ ಹೇಳ್ತದೆ. ನಾವು ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅತ್ಯಾಚಾರ. ಇದಂತೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಅತ್ಯಾಚಾರದಲ್ಲೇ ನಮ್ಮ ಸುತ್ತಮುತ್ತಲಿಂದ ಮಾಡ್ತಿರ್ತಾರೆ, ಪರಿಣಾಮಕ್ಕಿಂತಲೂ ಮನೆ ಸುತ್ತಮುತ್ತ ಅವ್ರ ಸಂಬಂಧಿಗಳು ಏನಂತ ಘಟನೆಗಳು ಭಾಳ ನಿಂತಿರ್ತವೆ. ಇದು ಇಲ್ಲಿ ಗಮನಿಸಬೇಕಾದಂಥ ವಿಷಯ. ಅದ್ರ ಜೊತೆಗೆ ಪ್ರೇಮ ಪ್ರಕರಣ ಅಂತ ಗೊತ್ತದ. ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಒಂದು 16-17 ವರ್ಷಗಳು ಒಂದು 25-30 ವರ್ಷಗಳ ಬಂದು ಹೋಗುವಂಥ ದೊಡ್ಡ ಬಿರುಗಾಡೆ. ಈ ಸಂದರ್ಭದಲ್ಲಿ ಆ ಪ್ರೇಮದ ಒಂದು ಒತ್ತಡಕ್ಕೆ, ಆ ಪ್ರಭಾವಕ್ಕೆ ಈಡಾಗದೆ ಇರುತ್ತಿರುವಂತ ವ್ಯಕ್ತಿನೇ ಇಲ್ಲ ಅಂತ ಅನಿಸ್ತದೆ. ಅಷ್ಟು ಪ್ರಮಾಣದಲ್ಲಿ ಇರ್ತದೆ. ಅದರಲ್ಲೇ ಕೆಲವೊಂದಿಷ್ಟು ದುರಂತ ಆಗ್ತಾವ, ಕೆಲವೊಂದಿಷ್ಟು ಸುಖಾಂತ ಆಗ್ತಾವ. ಸುಖಾಂತ ಬಹಳ ಕಷ್ಟ ಕಡಿಮೆ, ಜ್ವಲಂತಕ್ಕೂ ಬಹಳ ಹೆಚ್ಚಾಗಿ ನಾವು ವಿಶೇಷವಾಗಿ ನಮ್ಮ ಮಾಧ್ಯಮದಲ್ಲಿ ಅದನ್ನು ಹೆಚ್ಚು ನೋಡ್ತಾ ಇರ್ತೀವಿ. ಯಾವ ರೀತಿಯಾಗ ಇಲ್ಲಿ ದುರಂತಗಳು ಆಗ್ತಾ ಇರ್ತವೆ. ಪ್ರೇಮ ಪ್ರಕರಣದ ಜೊತೆಗೆ ಇದು ಲೈಂಗಿಕದ ಕಿರುಕುಳ. ಇದು ನಿಜವಾಗಿಯೂ ಹೆಣ್ಮಕ್ಳು ಯಾರು ದೊಡ್ಡ ಒಂದು ಏನಪ್ಪಾ ಅಂತಂದ್ರೆ ಯಾವ ಶಬ್ದ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಡೆಯುವಂಥದ್ದು ಯಾರೋ ಯಾರಿಂದ ಮುಂದಿನ ಜೀವನಾವಸ್ಥೆ ಮದುವೆ ಆಗಿರ್ತದ, ಡೈವರ್ಸು ಮತ್ತೇನೋ ಆದ್ಮೇಲೆ ಅವ್ರ ಬದುಕಿಗೆ ಏನಾದ್ರು ಮಾಡ್ಬೇಕಲ್ಲ, ಅದಿಲ್ಲ. ಸಾಧ್ಯದಷ್ಟು ತಪ್ಪಿಸ್ಕೊಂಡು ನೋಡ್ತಾ ಇರ್ತಾರೋ ಗಂಡಿನ ಕಡೆಯವರು. ಹೀಗಾಗಿ ಹೆಣ್ಮಕ್ಳಿಗೆ ಯಾವುದೇ ಧರ್ಮದಲ್ಲಿ ಇರೋದು ಇದೊಂದು ರೀತಿ ಜೀವನಾವಸ್ಥೆ ಸಲುವಾಗಿ ತಿಕ್ಕಾಟಗಳು, ಜಗಳ, ಹೆಣ್ಮಕ್ಳು ಶೋಷಣೆ ಆಗೋದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಅದರ ಜೊತೆಗೆ ವಿವಾಹ ವಿಚ್ಛೇದನೆ ಅನ್ನುವಂಥದ್ದು, ಇದು ಡೈವರ್ಸ್ ಅಂತ ಇದನ್ನು ಸಹಿತ ಹೆಣ್ಮಕ್ಳಿಗೆ ಹೆಚ್ಚು ಲಾಸ್ ಆಗ್ತದೆ. ಗಂಡಿನಿಂದಲೂ ಗಂಡುಗಳಿಗೆ ಇರ್ಬೇಕು, ಅದ್ರ ಪ್ರಮಾಣ ಕಡಿಮೆ, ಹೆಣ್ಮಕ್ಳಿಗೆ ಭಾಳ ಆಗ್ತಿರ್ತದೆ. ಅದನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನಾವು ಹೇಳೋದು ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಡೀತಿರುವಂಥ ಜನರಾಗಿ ನಡೀತಿರುವಂಥ ವ್ಯವಹಾರಗಳ ಬಗ್ಗೆ ಮಾತಾಡ್ತಾರೆ. ಇದೆಲ್ಲರ ಜೊತೆ ಇನ್ನೊಂದು ದೌರ್ಜನ್ಯ, ಪೊಲೀಸರ ದೌರ್ಜನ್ಯ. ಯಾವ ಪೊಲೀಸ್ ಠಾಣೆಗಳು ನಮ್ಮ ರಕ್ಷಣೆ ಇಡಬೇಕು, ಆ ರಕ್ಷಕ ಠಾಣೆ ನೋಡಿ ಸಾಧ್ಯ. ಅಲ್ಲೇ ಅಪಾಯಗಳು ಭಾಳ ಆಗ್ತಾವ ಅಂತೇಳಿ ಭಾಳಷ್ಟು ಹೆಣ್ಮಕ್ಳು. ಯಾಕಂದ್ರೆ ನಮ್ಮ ಪೊಲೀಸರಿಗೆ ಅದರಲ್ಲೂ ಕೆಳದರ್ಜೆಯ ಪೊಲೀಸರು ಅಂದ್ರೆ ಪೊಲೀಸ್ PSI ಕೆಳಗಿನ ಒಂದು ಜನ, ಇವರಿಗೆ ಸ್ವಲ್ಪ ಸುತ್ತ ಇರುವುದಿಲ್ಲ ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ಅಭಿಪ್ರಾಯ, ಅವರ ವಿಚಾರ. ಯಾಕಂದ್ರೆ ಇವರಿಗೆ ಕಚ್ಚರದ ಕರಿತೀವಿ, ಅದು ಸೌಮ್ಯತೆ ಅಂತೀವಿ. ಹೆಣ್ಮಕ್ಳು ಹೆಂಗೆ ಮಾತಾಡ್ಬೇಕು, ಏನು ಈಗ ರೀ ಕೊಟ್ಟಿದ್ರೆ ಮಾತಾಡೋದು. ಬಂದೆ ಏನೇನು ಶ್ರದ್ಧೆ ಅನ್ನೋಂಗ ಮತ್ತೇನೋ ಮಾತಾಡೋದು, ಅಸಭ್ಯ ಮಾತಾಡೋದು. ಪೊಲೀಸ್ ಸ್ಟೇಷನ್ ಅಂತ ಸಾಮಾನ್ಯ ಅಂತೇಳಿ ನಮ್ಮ ಮಹಿಳಾ ಅಧ್ಯಕ್ಷೆ ಅಥವಾ ಮಹಿಳೆಯರು ಭಾಳಷ್ಟು ಮಹಿಳೆಯರ ಅಭಿಪ್ರಾಯ. ಹೀಗಾಗಿ ಪೊಲೀಸ್ ಸ್ಟೇಷನ್ ಹೋಗೋದು ಬಂದ್ರೆ ಎಲ್ಲರೂ ಅನಿಸ್ತಾರೆ
ಯಾರು ಮಾರಾಯ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಂತಾರೆ. ಅದು ಪೊಲೀಸ್ ಸ್ಟೇಷನ್ಗೆ ಇವತ್ತು ಹೆಂಗಾಗಪ್ಪ ಅಂತಂದ್ರೆ ಹೆದರ್ಸೋದು ಒಂದು ಏನಪ್ಪ ಅಂದ್ರೆ ಮಂದಿರಗಳಾದಾಗ ನಾವು ದೇವ್ರ ಮಂದಿರ ಹೋದಾಗ ಮನಸ್ಸಿನ ಮನಸ್ಸಿರುತ್ತೆ, ಪೊಲೀಸ್ ಮಂದಿರ ಹೋದಾಗ ಬೆದರಿಕೆ ಸಿಗ್ತದೆ. ಹೀಗಾಗಿ ಯಾರು ಪೊಲೀಸ್ ಸ್ಟೇಷನ್ ಹೋಗೋದ್ರೆ ಬ್ಯಾಡ್ರಿ ನಾವು ಬ್ಯಾಡ್ರಿ ಕತ್ತು ಹೋಗ್ತಾರೆ. ಇದು ತಪ್ಪಿದೆ. ಇದು ಯಾವ ತಪ್ಪದು? ಇದು ಮಹಿಳಾ ದೌರ್ಜನ್ಯದ ಮೇಲೆ ಮಹಿಳೆಯರ ದೌರ್ಜನ್ಯ ಹೆಚ್ಚು 198 ಪ್ರಕರಣಗಳು ಪೊಲೀಸ್ ದೌರ್ಜನ್ಯಗಳಾಗಿವೆ ಅಂತೇಳಿ ಪೊಲೀಸರಿಂದ ದೌರ್ಜನ್ಯ ಅಂತ ರೆಕಾರ್ಡ್ ಆಗಿವೆ. ಇವರು ಮಹಿಳಾ ಇದ್ದವ್ರು ಹೇಳ್ತಾರೆ. ಈ 4 ವರ್ಷಗಳಲ್ಲಿ ಅಂದ್ರೆ ಪೊಲೀಸರು ಸಹಿತ 6 ಲಕ್ಷಗಳಾಗಿತ್ತು. ಆ ಪೊಲೀಸರು ಇವತ್ತು ಪಾಪ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅತ್ಯಾಚಾರ ಸಿಗ್ತಾರೆ, ಮತ್ತೇನು ಮಾಡ್ತಾರೆ ಅಂತೇಳಿ ಖಡಕ್ ಆದಂತಹ ಒಂದು ವಿಚಾರ ಹೊರಗೆ ಬರ್ತಾರೆ. ಇವೆಲ್ಲ ನೋಡಿದಾಗ ಇಡೀ ವ್ಯವಸ್ಥೆಯಲ್ಲಿ ಹೆಣ್ಣಿನ ವಿರುದ್ಧದಲ್ಲಪ್ಪ ಇಲ್ಲೇ ಅನ್ನುವಂಥದ್ದು, ಹೆಣ್ಣಿನ ಪರ ಇಲ್ಲದ ಇಲ್ಲೇ ಅನ್ನುವಂಥದ್ದು ಯಾರಿಗಾದ್ರೂ ಕಣ್ಣಿಗೆ ರಾಜಿಸ್ತದೆ, ರಾಜ್ ಬೆಳೆದು ಇದು ಪರಿಹಾರ ಏನು ಅದಕ್ಕಾಗಿ ಒಂದು ಮಹಿಳಾ ಆಯೋಗ ಮಾಡಿದಾರ. ಮಹಿಳಾ ಆಯೋಗದಾಗ ನಮ್ಮ ಕರ್ನಾಟಕದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಅವರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಆಗುತ್ತಿರೋ ದೌರ್ಜನ್ಯ ಕಡಿಮೆ ಮಾಡಬೇಕಂತೇಳಿ. ಮತ್ತು ಅನೇಕ ಹೆಣ್ಮಕ್ಳಿಗೆ ಹಾದಿ ಹೋಗೋ ಮುಂದೆ ಬರೋ ಮುಂದೆ ರೌಡಿಗಳು ಮಾತಾಡುವಂಥ ಮಾತು, ಕೀಳ ಮಟ್ಟದ ಮಾತುಗಳು, ಮತ್ತೇನು ಮಾತುಗಳು ಇಂಥಲ್ಲ ಇಂಥವು ಸಹಿತ ಹಿಡಿಯುವಂಥ ಮಾಡುವಂಥ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಇಲ್ಲೇ ಮಹಿಳಾ ಆಯೋಗ ಏನು ಹೇಳ್ತದಪ್ಪ ಅಂದ್ರೆ ಹೆಚ್ಚು ಕಡಿಮೆ ಈ ವರ್ಷದಾಗ 2494 ಏನಪ್ಪ ಅಂದ್ರೆ ದೌರ್ಜನ್ಯದ ಪ್ರಕರಣ ದಾಖಲಾಗ್ಯಾವ. ಅದ್ರಾಗ ಕೌಟುಂಬಿಕ ದೌರ್ಜನ್ಯ 1707 ಅಂತ ಹೇಳ್ತಾರೆ ಅವರು. ಒಂದು 455 ಪ್ರಕರಣ ವರದಕ್ಷಿಣೆ ಕಿರುಕುಳ, ಈ ರೀತಿ ಒಂದು ಹೇಳ್ತಾ ಹೋಗ್ತಾರ. ಮುಂದೆ ಇಲ್ಲಿ ರಕ್ಷಣೆ ಒದಗಿಸ್ಬೇಕಂತ ಪೊಲೀಸರನ್ನ ಇಲ್ಲಿ ರಕ್ಷಣೆ ಒದಗಿಸುವುದಿಲ್ಲ. ಹೀಗಾಗಿ ಬಹಳಷ್ಟು ದೌರ್ಜನ್ಯಗಳು ಭಾಳ ನಡೀತಾ ಇದ್ದಾವೆ ಹೆಣ್ಮಕ್ಳು ಮೇಲೆ. ಗಂಡ್ಮಕ್ಳು ನಡೀತಾವೆ ಏನಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ, ಆದ್ರೆ ಹೆಣ್ಮಕ್ಳು ನಡೆದ್ರು ಕೊಟ್ಟಾಡ್ತಾ ಇರ್ತಾರೆ. ಮುಂದೆ ಕಾಲಕ್ಕೆ ನಾವು ಇದನ್ನ ಈ ಒಂದು ಸಂತ್ರಸ್ತಿಗಳಾದಂಥ, ದಾಳಿಗಳಾದಂಥ, ನೋವುಗಳಾದಂಥ ಹೆಣ್ಮಕ್ಳು ನಾವು ಕೌನ್ಸಿಲಿಂಗ್ ಮಾಡಿ ಧೈರ್ಯ ತುಂಬ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಅದನ್ನು ಕಂಪ್ಲೇಂಟ್ ಮಾಡಿ ನಾವು ಪ್ರಕರಣ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇರ್ತೀವಿ. ಯಾರು ಪ್ರಕರಣಗಳು ಭಾಳ ಹೊರಗೆ ಬರುವುದಿಲ್ಲ. ಅನೇಕ ಕಾರಣಗಳು ಅದಕ್ಕೆ. ಯಾಕಪ್ಪ ಅಂದ್ರೆ ಈಗ ಹೇಳಿದಾಗ ಬಡತನ, ನಿರುದ್ಯೋಗ, ಜೊತೆಗೆ ಅಶಿಕ್ಷತನ, ಮತ್ತು ಸಮಾಜದ ಬಗ್ಗೆ ಭಯ, ನಾನು ಹಂಗೆ ಇರಬೇಕು ನಮ್ಮ ಬದುಕ ಅನ್ನುವಂಥದ್ದು. ಯಾಕೆ ಶಿಕ್ಷಣ ಇಲ್ಲ ಅಂದ ತಕ್ಷಣ ಒಂದು ವಿಚಾರಶಕ್ತಿ ಬೆಳೆದಿರುವುದಿಲ್ಲ. ಎಲ್ಲ ಕಾರಣಕ್ಕಾಗಿ ಮತ್ತು ಈ ಒಂದು ತನ್ನ ಒಂದು ಬದುಕಿನ ಬಗ್ಗೆ ಹೆಣ್ಮಗಳು ಹೇಳ್ಕೊಳ್ಳೋಕೆ ಇದು ಮಾಡ್ತಾ ಇರ್ತಾರೆ. ಅದ್ರ ಜೊತೆ ಗಂಡನೂ ದಾಳಿ ಮಾಡ್ತಿರ್ತಾನೆ. ಗಂಡನ ದಾಳಿ ಯಾರಿಗೂ ಒಂದು ಹೇಳಬೇಕು ನಾವು ಅನ್ನೋಂಥ ಅನೇಕ ಪ್ರಕರಣಗಳಿದ್ದಾವೆ. ಹೀಗಾಗಿ ಇಲ್ಲಿ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಸುರಕ್ಷತೆ ಇಲ್ಲ ಅನ್ನೋದು ನಮ್ಮ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಅಭಿಪ್ರಾಯ. ಇನ್ನು 2021ರಿಂದ 2022 2200 ಪ್ರಕರಣಗಳ ದಾಖಲಾಗ್ಯಾವ. ಮಹಿಳೆಯರ ದೌರ್ಜನ್ಯ ಇತ್ತು. 2022-23 2358 ಆಗಿದಾವು. ಮತ್ತು ಅದೇ ಕಾಲಕ್ಕೆ 2023-24 2179 ಹೆಣ್ಮಕ್ಳು ದಾಖಲಾಗಿದಾವೆ. ಆ ಪ್ರಕರಣ ದಾಖಲಾಗಿಲ್ಲ. ಒಂದು 24-25 ಅಂದ್ರೆ ನವೆಂಬರ್ವರೆಗೆ 1832 ಆಗ್ಯಾವ. ಒಟ್ಟು 8569 ಪ್ರಕರಣಗಳ ದಾಖಲಾಗಿವ. ಅದ್ರಾಗ 304 ಅಷ್ಟೇ ಪ್ರಕರಣ ಹಾಕಿದ, ಉಳಿದಿಲ್ಲ ಪರಿಹಾರ ಆಗಿದಾವ, ಹೋಗಿದಾವ ಅಂತ ಹೇಳ್ತಾರೆ. ಇದೆಲ್ಲ ಬಗೆಹರಿಸಿದೀವಿ. ಮತ್ತು ಇದ್ರ ಜೊತೆಗೆ ಪೊಲೀಸ್ ದೌರ್ಜನ್ಯ ಹೇಳ್ತಿದ್ದೆ ಎಷ್ಟಿದಾಗ ಏನಪ್ಪ ಅಂದ್ರೆ 198 ಪ್ರಕರಣಗಳಾದ ಪೊಲೀಸರು ದೌರ್ಜನ್ಯ ಆಗಿದ್ವಿ. ಎಲ್ಲ ತಿಳಿಸುವಾಗ ನಾವು ಧೈರ್ಯ ತುಂಬಂತ ಪ್ರಕರಣ ಮಾಡ್ತಾ ಇದ್ದೀವಿ. ಇನ್ನೂ 21 ಪ್ರಕರಣ ಬಾಕಿ ಅದಾವ ಅಂತ. 197 ಪ್ರಕರಣಗಳು ಪೊಲೀಸರಿಂದ ಆದ ದಾಳಿಗಳಿಂದ. ಹೀಗಾಗಿ ಹೆಣ್ಣು ಮಕ್ಕಳು ರಕ್ಷಣೆ ಕೇಳಲಿಕ್ಕೆ ಹೋದ್ರೆ ಪೊಲೀಸರ ಕಾಟ, ಮನೆಯಲ್ಲಿದ್ರೆ ಗಂಡನ ಕಾಟ, ಮಾವನ ಕಾಟ, ಅತ್ತಿ ಕಾಟ, ಹೊರಗೆ ಬಂದ್ರೆ ಈ ಪರಪುರುಷರ ಕಾಟ. ಎತ್ತೋದ್ರು ಕಾಟ ಅಂತ ಕಾಣೋದ್ರಿಂದಾಗೆ ಹೆಣ್ಮಕ್ಳು ಕಾಟಾಚಾರಕ್ಕೂ ಪೊಲೀಸರಿಗೆ ಹೋಗಿ ಬೇಡ ಮಹಿಳೆ ಬಗೆಯಲ್ಲಿ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಮತ್ತು ಪೊಲೀಸರಿಗೆ ಹೋಗಿ ಬಂದ ಹೆಣ್ಮಕ್ಳ ಹೆಸರು ಕೆಳಸದ ಗುಣಿಯಲ್ಲಿ ಸಮಾಜದಲ್ಲಿ ಅನ್ನುವಂಥ ಹೇಗೆ ಹಿಡ್ಕೊಂಡು ಏನಿದ್ದಾವ ಸಹಜವಾಗಿ. ಅದಕ್ಕಾಗಿ ಪೊಲೀಸರು ಈ ಸಂದರ್ಭದಲ್ಲಿ ಒಂದು ಹೇಳಬೇಕಾಗ್ತದೆ, ದಯವಿಟ್ಟು ನೀವು ಮನುಷ್ಯರ, ಅವ್ರು ಹೆಣ್ಮಕ್ಳು ಮನುಷ್ಯರು, ನಾವು ಮನುಷ್ಯರು. ಸಂಯಮದಿಂದ ಒಳ್ಳೆ ಮಾತುಗಳಿಂದ ನಿಮಗೆ ರೀಅರ್ನಿಂಗ್ ಆಗದೆ ಹೋದ್ರೆ ಅಡ್ಡಿ ಇಲ್ಲ. ಏನವ ಬಾತಂಗಿ ಹೇಳ ಯಾಕಾಗ್ತರು ಅಂತ ಒಂದು ಪ್ರವೃತ್ತಿಯನ್ನು ಈ ಪೊಲೀಸ್ ಕಳಿಸ್ಬೇಕಾಗಿದ್ದು. SP ಮತ್ತು DIG ಈ ಅಧಿಕಾರಿಗಳು ಇವರು ಮೌಲ್ಡ್ ಮಾಡ್ಬೇಕು. ಯಾಕೆ ನಾನು ಅವ್ರಿಗೆ ಇಷ್ಟಪಡ್ತಾರೆ, ಯಾರು ಇರುವುದಿಲ್ಲ. PSI ಮೇಲ್ ಹಂತದ ಎಲ್ಲ ಅಧಿಕಾರಿಗಳು ಕೈಯಲ್ಲಿರುವಂಥ ಪೊಲೀಸರಿಗೆ ಈ ಒಂದು ಸಾಂಸ್ಕೃತಿಕ ಒಂದು ಸಂಪ್ರದಾಯ ನೆಲೆಗಟ್ಟಲ್ಲ ಅವ್ರು ಮೌಲ್ಡ್ ಮಾಡಿ ಚೆನ್ನಾಗಿ ಮಾತಾಡೋದು. ತಪ್ಪಿದ್ರೆ ಅವ್ರು ಶಿಕ್ಷೆ ಕೊಡೋದು ಕಾನೂನಾಗ ಏನಂತ ಆಗಲಿ. ಅದಕ್ಕೆ ಈ ಒಬ್ಬ ನ್ಯಾಯಾಧೀಶರಾಗಿರ್ಬೋದು, SP ಮಟ್ಟದ ಅಧಿಕಾರಿಗಳಾಗಿರ್ಬೋದು, PSI ಆಗಿರ್ಬೋದು, CP ಆಗಿರ್ಬೋದು, DYSP ಆಗಿರ್ಬೋದು, ಇವ್ರು ತಮ್ಮ ಕೈಗಳಲ್ಲಿ ಪೊಲೀಸರಿಗೆ ನೋಡಿ ಹೇಳಬೇಕಾಗಿದೆ. ಅದೆಲ್ಲ ಬಿಟ್ಟು
ಹೆಂಗಿರ್ತದ ಭಾಷೆ ಅಂತ ಪೊಲೀಸರು ಕೈಗೊಂಡ ನೇರ ಅನ್ನೋಂಥ ಭಾಷೆ ಮನುಷ್ಯ ಬೆರುತ್ತಾರೆ. ಎಂದು ಯಾರನ್ನು ಮಾತಾಡ್ಸ್ಕೊಳ್ಳೋ ವ್ಯಕ್ತಿಗೆ ಹಾಕೊಳ್ಳೆ ಚಲೋ ಎಜುಕೇಟೆಡ್ ಇದ್ದವ್ರು ಸತ್ ಮಾಡೋದು ನಾವು ನೋಡಿದ್ವಿ. ಏನೋ ಭಾಳ ಸಂಪತ್ತು ಇರ್ತದ್ರೆ ಮತ್ತಾರು ಸ್ವಲ್ಪ ಮ್ಯಾಪ್ತಾಗ ಬಂದ್ರೆ ಇಲ್ಲ ಅಥವಾ ಅಂತಂದ್ರೆ ಪೊಲೀಸ್ ಸ್ಟೇಷನ್ದಲ್ಲೇ ಹೋಗೋದಪ್ಪ ಅಂತಂದ್ರೆ ಯಾರೋ ಸುಸಂಸ್ಕೃತ ಮನುಷ್ಯಗ ಇದಕ್ಕೆ ಹೇಳ್ಕೊಂಡು ಹೋಗ್ತಾನೆ. ಇದೆಂತೈತಿ ಈ ಬದುಕ ಅಂತ. ಅದೇನೋ ಇರಲಿ, ನಮ್ಮ ಡಾಕ್ಟರ್ ನಾಗೇಶ್ ಚೌಧರಿ ಅವರು ಈ ವಿಷಯದಲ್ಲೇ ಬಹಳಷ್ಟು ಮುತುವರ್ಜಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಟ್ ಈ 2560 ಪ್ರಕರಣಗಳು ಏನಪ್ಪಾ ಅಂದ್ರೆ ಮಹಿಳೆಗಳಾಗಿದ್ದು ಅತ್ಯಂತ ಶೋಚನೀಯ ಮತ್ತು ನಿಂದನೀಯ ವಿಷಯ. ಈ ಪ್ರಕರಣ ಪರಿಹಾರ ಆಗಿದೆ. ಮತ್ತು ಅದೇ ಕಾಲಕ್ಕೆ ನಮ್ಮ ಅತ್ತಿ ಮಾವ ನಮ್ಮ ಈ ಗಂಡ ಇವರೆಲ್ಲರೂ ಪ್ರೀತಿ ತೋರಿಸಿದ್ರೆ ಹೆಣ್ಮಗಳು ಒಳ್ಳೆ ಬದುಕನ್ನು ಕೊಡ್ತಾರ ಅನ್ನೋದು ಅಷ್ಟ ಸತ್ಯ. ಕೆಲವೊಂದು ಎಕ್ಸೆಪ್ಷನ್ ಇರ್ಬೋದು, ಯಾಕಂದ್ರೆ ರೂಲ್ಸ್ ಆರ್ ಎವರ್ ಎಕ್ಸೆಪ್ಷನ್ಸ್. ಬದಲಾಗ್ತದೆ ಅಂತ ನಮ್ಮ ಸಂವಿಧಾನ ಬದಲಾವಣೆ ಮಾಡ್ತಿರೋದ್ರಿಂದ ನಾವು ಅಮೆರಿಕಾದ ಸಂವಿಧಾನ ಸಹಿತ ಬದಲಾವಣೆ ಆಗ್ತಿರ್ತದೆ. ಇದೆಲ್ಲ ಅದರ ಎಕ್ಸೆಪ್ಷನ್ ಆಗಲಿ, ಅದು ರೂಲ್ಸ್ ಆಗೋದು ಬೇಡ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದು. ಲೈಕ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಕು ಹೋಗ್ಬೇಡ ಅಂತ ಹೇಳ್ತಾ H16 ನ್ಯೂಸ್ ಆಗ್ತಾ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.